ರಾಮ ಮಂದಿರದ ಬಗ್ಗೆ ಬಿಕೆ ಹರಿಪ್ರಸಾದ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಎಂಎಲ್ಸಿ ಏನ್ ಹೇಳಿದ್ದಾರೆ ಹಾಗಾದ್ರೆ ನೋಡ್ತಾ ಹೋಗೋದಾದ್ರೆ, ನಾವು ಭೂತ ದೆವ್ವವನ್ನ ಪೂಜೆ ಮಾಡೋರು ಭೂತದ ಬಳಿಯೇ ಹೋಗ್ತೀವಿ. ದೇವರ ಕಾರ್ಯಕ್ರಮಕ್ಕೆ ಆಮಂತ್ರಣ ಬೇಡ. ಆದ್ರೆ ಅಲ್ಲಿ ಜಗದ್ಗುರು ಇಲ್ಲ, ಇರೋದು ವಿಶ್ವಗುರು ಅಂತ ವ್ಯಂಗ್ಯಭರಿತ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಶಂಕರರು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡಿದ್ರೆ ಧಾರ್ಮಿಕ ಕಾರ್ಯಕ್ರಮ ಆಗ್ತಾ ಇತ್ತು. ಶಂಕರಾಚಾರ್ಯರು ಹೋಗಿಲ್ಲ, ವಿಶ್ವಗುರು ಅಲ್ಲಿಗೆ ಹೋಗಿರೋದು. 4 ಶಂಕರಾಚಾರ್ಯರಲ್ಲಿ ಇಬ್ಬರು ವಿರುದ್ಧ ಇದ್ದಾರೆ, ಇಬ್ಬರು ತಮ್ಮ ನಿಲುವನ್ನ ತಟಸ್ಥವಾಗಿ ತೋರಿಸ್ತಾ ಇದ್ದಾರೆ. ಅದು ಬಿಜೆಪಿಯ ವಿಶ್ವಗುರು ನಡೆಸ್ತಾ ಇರುವಂತಹ ರಾಜಕೀಯ ಕಾರ್ಯಕ್ರಮ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಬಿಕೆ ಹರಿಪ್ರಸಾದ್ ಅವರ ಈ ಸ್ಟೇಟ್ಮೆಂಟ್ ಈಗ ಮತ್ತೊಮ್ಮೆ ಸಂಚಲನಕ್ಕೆ ಕಾರಣ. ವಿಶ್ವಗುರು ನಡೆಸ್ತಾ ಇರತಕ್ಕಂಥ ಕಾರ್ಯಕ್ರಮ, ಇವ್ರು ಯಾರು ಇನ್ವಿಟೇಷನ್ ಕೊಡೋಕ್ಕೆ, ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ರಾಮ ಫೋನ್ ಮಾಡಿ ಹೇಳಿದ್ದಾರೆ ಇವ್ರಿಗೆ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಇವೆಲ್ಲ ರಾಜಕೀಯ ಗಿಮಿಕ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಇನ್ವಿಟೇಷನ್ ನಾವೇನು ಯೋಚನೆ, ಅದಕ್ಕೆ ಹೇಳಿದ್ದು ನಾನು, ಶಂಕರಾಚಾರ್ಯರು ಮಾಡಿದರೆ ನಮ್ಗೆ ಆಮಂತ್ರಣ ನಿಮಂತ್ರಣ ಏನು ಬೇಡ, ಜಾತ್ರೆ ನಡೀತಾ ಇರುತ್ತೆ, ಅನ್ನೋರು ಆಮಂತ್ರಣ ನಿಮಂತ್ರಣ ಕೊಡ್ತಾರೆ, ನಾವೇ ಹೋಗ್ತಾ ಇರ್ತೀವಿ. ಇಡೀ ನಾವು ದೇವಸ್ಥಾನಗಳು ಈ ದೇಶದಲ್ಲಿ 33 ಕೋಟಿ ದೇವರಿದೆ, ಎಲ್ಲಾದರೂ ಹೋಗ್ತೀವಿ. ಅದಕ್ಕೆ ಯಾಕೆ ಯೋಚನೆ? ದೇವ್ರ ಹತ್ರ ತಾನೇ ಹೋಗ್ಬೇಕು. ಇಂಥ ದೇವ್ರ ಹತ್ರ ನಾವೆಲ್ಲ ಮಾರಮ್ಮ ಅಣ್ಣಮ್ಮ ಭೂತ ಪೂಜೆ ಮಾಡೋರು, ದೆವ್ವ ಪೂಜೆ ಮಾಡೋರು, ನಾವು ಹೋಗ್ತೀವಿ, ಭೂತ ಹತ್ರ ಹೋಗ್ತೀವಿ. ಈ ರಾಷ್ಟ್ರದಲ್ಲಿ ಮೊದಲನೇ ಹೇಳಿಕೆ ಕೊಟ್ಟಿದ್ದೆ ನಾನು. ನಮಗೆ ಸಣ್ಣ ವಯಸ್ಸಲ್ಲಿ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದು ಏನು ಅಂದರೆ, ಹಿಂದೂ ಧರ್ಮದ ಮುಖ್ಯಸ್ಥರು ಶಂಕರಾಚಾರ್ಯರು ಅಂತ. ಶಂಕರಾಚಾರ್ಯರು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡಿದರೆ ಅದು ಧಾರ್ಮಿಕ ಕಾರ್ಯಕ್ರಮ ಆಗೋದು. ನಮಗೇನು ಆಮಂತ್ರಣ ನಿಮಂತ್ರಣ ಬೇಕಾಗಿಲ್ಲ ದೇವ್ರ ಕಾರ್ಯಕ್ರಮಕ್ಕೆ, ನಾವೆಲ್ಲರೂ ಸಹ ಹೋಗ್ತಾ ಇದ್ವಿ. ಶಂಕರಾಚಾರ್ಯರು ಹೋಗಿಲ್ಲ, ವಿಶ್ವಗುರು ಅಲ್ಲಿ ಹೋಗಿರೋದು. ವಿಶ್ವಗುರು ಜಗದ್ಗುರು ಅಲ್ಲ. ಈ ವಿಶ್ವಗುರು ಏನು ಅಂತ ದೇಶಕ್ಕೆ ಗೊತ್ತು. ಆದ್ದರಿಂದ 4 ಶಂಕರಾಚಾರ್ಯರು ಹೋಗೋದಲ್ಲ, 2 ಶಂಕರಾಚಾರ್ಯರು ಅದರ ವಿರುದ್ಧವಾಗಿ ಮಾಡಿದ್ದಾರೆ, 2 ಶಂಕರಾಚಾರ್ಯರು ತಟಸ್ಥರಾಗಿದ್ದಾರೆ. ಇದು ಬಿಕೆ ಹರಿಪ್ರಸಾದ್ ಅವರ ಪ್ರತಿಕ್ರಿಯೆಯನ್ನು ನಾವು ಗಮನಿಸ್ತಾ ಇದ್ವಿ. ಒಂದು ಅವ್ರು ಹೇಳ್ತಾ ಇರೋದು, ಇಡೀ ಕಾರ್ಯಕ್ರಮ ಬಿಜೆಪಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ, ಹೀಗಾಗಿ ನಾವು ಅದರಿಂದ ಅಂತರ ಕಾಯ್ದುಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಸಮರ್ಥನೆ ಕೊಡೋ ನಿಟ್ಟಿನಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಪ್ರಶ್ನೆ ಇರೋದು, ರಾಮ ಎಲ್ರಿಗೂ ಒಂದೇ. ಇವರು ಓದಿದ ರಾಮಾಯಣದಲ್ಲೂ ರಾಮನ ಜನ್ಮಸ್ಥಳ ಬಂದು ಅಯೋಧ್ಯೆನೇ. ಸೊ ಅಂತ ವಿಚಾರದಲ್ಲೂ ಯಾಕೆ ಇಂತಹ ಹೇಳಿಕೆಗಳ ಅಗತ್ಯತೆ ಇತ್ತ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ.